ಎಲ್ರಿಗೂ ನಮಸ್ಕಾರ. ನಾವ್ ಯಾಕೆ ಇಷ್ಟ ದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ ರಿಲೇಷನ್ ಅಲ್ಲಿ 3 ಮದ್ವೆ ಇತ್ತ. ಹಾಗಾಗಿ ಬೇರೆ ಬೇರೆ ಊರ್ಗ್ ಹೋಗೋದು ಬರೋದು ಹಾಗೆ ಬಿಸಿ ಇದ್ಬಿಟ್ವಿ. ಹಾಗಾಗಿ ವಿಡಿಯೋಸ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಲ್ಲ. ಮದ್ವೆ ಅಂತ ಹೇಳಿದ್ರೆ ಎಷ್ಟು ಬಿಸಿ ಇರ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀವಿ. ಅದ್ರಲ್ಲೂ 3 ಮದ್ವೆ ಇತ್ತು. ಓಕೆನಾ? ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ವಿಡಿಯೋಸ್ ಅಪ್ಲೋಡ್ ಮಾಡಿ ಎಷ್ಟು ದಿನ ಆಯ್ತು, 11 ದಿನ ಆಯ್ತು, ಹೀಗೆಲ್ಲ ಕೇಳ್ತಾನೆ ಇದ್ರಿ. ಆಯ್ತಾ? ನಮ್ ವಿಡಿಯೋಗೋಸ್ಕರ ತುಂಬಾ ಜನ ಕಾಯ್ತಾನೆ ಇದ್ರಿ. ಎಲ್ರಿಗೂ ಸಾರಿ ಕೇಳ್ಕೊಳ್ತೀನಿ. ಆಯ್ತಾ? ವಿಡಿಯೋಸ್ ಇನ್ಮೇಲೆ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇದ್ರಲ್ಲೂ ಯಾವ್ದಾದ್ರು ಒಂದ್ಸಲ ವಿಡಿಯೋಸ್ ಅಪ್ಲೋಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಕಾರಣದಿಂದನೇ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿರಲ್ಲ. ಯಾರು ಬೇಜಾರ್ ಮಾಡ್ಕೊಂಬೇಡಿ. ಆಯ್ತಾ? ಓಕೆ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಅಚ್ಚು, ಅದನ್ನ ನೀನು ಡಿವೈಡೆಡ್ ಬೈ ಮಾಡಬೇಕು. ಮಲ್ಟಿಪಲ್ ಮಾಡಿದ್ರೆ ನಿಮಗೆ ರಾಂಗ್ ಆನ್ಸರ್ ಬರುತ್ತೆ. ಗೊತ್ತಾಯ್ತಾ? ಡಿವೈಡೆಡ್ ಬೈ ಮಾಡಿದ್ರೆ ತುಂಬಾ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಓ ಹೌದಾ ಮೀನಾ, ಥ್ಯಾಂಕ್ಸ್. ಸರಿ, ನಾನು ಅದೇ ತರ ಮಾಡ್ತೀನಿ. ಶೋ, ಏನದು ಆ ತರ ಮಾತಾಡ್ತಾ ಇದ್ದೀರಾ? ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಹಾ, ನಾನು ಓದ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ಏ ಒಟ್ಟಗಪ್ಪೆ, ಸುಮ್ಮನೆ ಓದು, ಎಲ್ಲ ಗೊತ್ತು ನನಗೂ. ಮೀನಾ, ಈಗ ನೋಡು, ನನ್ನ ಆನ್ಸರ್ ಕರೆಕ್ಟ್ ಆಗಿ ಮಾಡ್ಬಿಟ್ನಾ? ಹಾ ಹೌದಚ್ಚು, ಈಗ ಕರೆಕ್ಟ್ ಆನ್ಸರ್ ಮಾಡಿದ್ಯಾ. ಅಪ್ಪ, ಈಗ ಈ ಸಮ್ ಹೇಗೆ ಅಂತ ಅಂದ್ಬಿಟ್ಟು ನನಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗ್ಬಿಡ್ತು. ಮೀನಾ, ನೀನ್ ಇಲ್ಲ ಅಂದ್ರೆ ನನ್ಗೆ ಈ ತರ ಎಲ್ಲ ಮಾಡಕ್ಕೆ ಬರಲ್ಲ. ಹೌದಚ್ಚು, ಸರಿ, ಇದನ್ನ ನೆನ್ಪಿಟ್ಕೋ, ಎಕ್ಸಾಮಿಗೆ ಖಂಡಿತ ಕೊಡ್ತಾರೆ. ಆಯ್ತು. ಸುಮ್ನೆ ಇರಿ, ಏನು ಸುಮ್ನೆ ವಟ 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 ಅಂತ ಮಾತಾಡ್ತಾ ಇದ್ದೀರಾ? ಓದುವಾಗ ಓದದೇ ಇಲ್ಲ, ಆಮೇಲೆ ಎಕ್ಸಾಮ್ ಅಲ್ಲಿ ಬಂದು ಕೂತ್ಕೊಂಡು ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಪಕ್ಕದಲ್ಲಿ ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದು, ಈ ತರ ಮಾಡೋದು. ನಾನು ಈ ಸಲ ಚೆನ್ನಾಗಿ ಓದಿ ಒಳ್ಳೇದಾಗಿ ಬರ್ದು ಈ ಸಲ ನನಗೆ ಖಂಡಿತ ಟಾಪರ್ ಪ್ರೈಸ್ ಸಿಗತ್ತೆ. ನನಗೆ 100% ಫುಲ್ ಮಾರ್ಕ್ ಸಿಗತ್ತೆ. ಮೀನಾ, ಅಚ್ಚು, ಅಮ್ಮ ಕಿತ್ತೋಗಿರೋ ಪರ್ಕೆ ಕಡ್ಡಿ ಇಲ್ಲಿ ಇಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲದು? ಹೇ ಅಚ್ಚು, ನೀನ್ ಯಾಕೆ ಪರ್ಕೆ ಕಡ್ಡಿ ಕೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನನ್ನನ್ನು ಹೊಡೆಯಕ್ಕೆ ತಾನೇ. ಅರ್ಥ ಆಯ್ತಲ್ಲ? ಹೇ ಯು ಬ್ಲಡಿ ಅಚ್ಚು, ನಾನು ಏನು ಹೇಳಿದೆ ಅಂತ ನೀನು ನನಗೆ ಪರ್ಕೆ ಕಡ್ಡಿ ತರಕ್ಕೆ ಹೇಳ್ತಾ ಇದೀಯಾ? ನಾನು ಈ ಸಲ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಟಾಪರ್ ಪ್ರೈಸ್ ತಗೊಳ್ತೀನಿ ಅಂತ ಹೇಳೋದು ಒಂದು ತಪ್ಪಾ? ನೀನು ಟಾಪರ್ ಪ್ರೈಸ್? ಹಾ, ಚುಪ್ಪಿಗಿಂತ ಯಾರು ಫಸ್ಟ್ ಬರದೇ ಇಲ್ಲ, ಗೊತ್ತಾ? ನಾನೇ ಎಷ್ಟು ಟ್ರೈ ಮಾಡಿದ್ರೇನು 1 ಮಾರ್ಕ್ ನನಗೆ ಜಾಸ್ತಿ ಬರಲ್ಲ. ಅದ್ರಲ್ಲಿ ನೀನು ಟಾಪರ್ ಪ್ರೈಸ್ ತಗೊಳ್ತೀಯ? ಮುಚ್ಕೊಂಡು ಓದು, ಆಯ್ತಾ? ಆಮೇಲೆ ನೋಡೋಣ ನೀನ್ ಟಾಪರಾ ಇಲ್ಲ ಲೂಸರಾ ಅಂತ. ಹೇ ಯು ಅಚ್ಚು, ನಿನಗೆ ಏನು ಗೊತ್ತೇ ಇಲ್ಲ ಗೊತ್ತಾ? ನನ್ ತರ ಟ್ಯಾಲೆಂಟು ಯಾರಿಗೂ ಬರಲ್ಲ. ನನಗೆ ಎಲ್ಲ ಗೊತ್ತುಂಟು, ಹೇಗೆ ಬರೆಯೋದು, ಹೇಗೆ ಟಾಪರ್ ಮಾರ್ಕ್ ತೆಗೆಯೋದು ಅಂತ. ನಿನ್ ತರ ಎಲ್ಲ ಯೋಚನೆ ಮಾಡಿದ್ರೆ ಲೂಸರೇ ಆಗ್ತಾರೆ, ನನ್ ತರ ಯೋಚನೆ ಮಾಡಿದ್ರೆ ಟಾಪರ್ ಆಗ್ತಾರೆ, ಗೊತ್ತಾ? ಹೌದಾ? ಅದೇನ್ ಯೋಚನೆ ಮಾಡಿದ್ದೀಗೆ, ಹೇಳಿ ನೋಡೋಣ. ಹೋ ಗಾಡ್ ಅಚ್ಚು, ನಾವು ಓದ್ತೀವಲ್ಲ, ಆ ಸೀಕ್ರೆಟ್ ಯಾರ ಹತ್ರನೂ ಹೇಳ್ಬಾರ್ದು. ಹೇಳಿದೆ ನಮಗಿಂತ ಅವರು ಒಳ್ಳೆ ಮಾರ್ಕ್ ತೆಗೆದ್ಬಿಡ್ತಾರೆ. ನಾವು ಓದೋ ಅಂತ ಟ್ಯಾಲೆಂಟ್ ಇರುತ್ತಲ್ಲ, ಆ ಸೀಕ್ರೆಟ್ ನಮ್ಮೊಳಗಡೆನೇ ಇಟ್ಕೋಬೇಕು, ಗೊತ್ತಾ? ಅದಕ್ಕೆ ನಾನು ಯಾರ ಹತ್ರನೂ ನನ್ನ ಸೀಕ್ರೆಟ್ ಹೇಳೋದೇ ಇಲ್ಲ. ಪರವಾಗಿಲ್ಲ, ದೇವ್ರು ನಮಗೆ ಸ್ವಲ್ಪ ಓದಕ್ಕೆ ತಲೆ ಕೊಟ್ಟಿದ್ದಾನೆ. ಏನೋ ಒಂದು 10-20 ಮಾರ್ಕ್ ತೆಗೆದು ನಾವು ಪಾಸ್ ಆಗೋಷ್ಟು ಶಕ್ತಿ ನಮಗಿದೆ. ನಿಂದೆಲ್ಲ ನೋಡ್ಕೊಂಡು ನಾವೇನು ಕಾಪಿ ಮಾಡಲ್ಲ. ಅದೇನ್ ನಿನ್ ಟ್ಯಾಲೆಂಟ್ ಅಂತ ನಾವು ಸ್ವಲ್ಪ ತಿಳ್ಕೋಬಹುದು, ಹೇಳು. ಓ ಗಾಡ್ ಅಚ್ಚು, ನೀನು ಕಾಪಿ ಮಾಡಲ್ಲ ತಾನೆ? ಖಂಡಿತ ತಾನೆ? ಹಾ, ಏನು ಕಾಪಿ ಮಾಡಲ್ಲ, ಹೇಳು. ಅಚ್ಚು, ನಿನಗೆ ಏನು ಗೊತ್ತಿಲ್ಲ, ನೀನ್ ಇನ್ನು ಸಣ್ಣ ಪಾಪು ಇದ್ದಂಗೆ, ಗೊತ್ತಾ? ನನಗೆ ಎಲ್ಲನೂ ಗೊತ್ತುಂಟು, ಯಾವ ತರ ಟ್ಯಾಲೆಂಟ್ ಅಲ್ಲಿ ನಾವು ಓದಿದ್ರೆ ಟಾಪರ್ ಆಗ್ತೀವಿ ಅಂತ. ಅದಕ್ಕೆ ನಾನು ಕ್ವಶನ್ ಪೇಪರೇ ತಂದಿಟ್ಕೊಂಡಿದ್ದೀನಿ, ಗೊತ್ತಾ? ನಾನು ಈ ಕ್ವಶನ್ ಪೇಪರ್ ಎಲ್ಲ ಓದಿ ಕರೆಕ್ಟ್ ಆಗಿ ಆನ್ಸರ್ ಬಂದು ಈ ಸಲ ಟಾಪರ್ ನಾನೇ. ಏನು ಕ್ವಶನ್ ಪೇಪರ್ ತಂದಿಟ್ಕೊಂಡಿದ್ದೀಯಾ? ಹೌದು, ನೋಡ ನೀನೇ ನಾನ್ ಟ್ಯಾಲೆಂಟ್ ಅನ್ನ ನೋಡಿ ಶಾಕ್ ಆಗ್ತಾ ಇದೀಯ ಅಂತ. ಹೇ ಉಚ್ಚಿ ಗೂಬಿ ಮೆಂಟಲ್, ಎಲ್ಲಿಂದ ಕ್ವಶನ್ ಪೇಪರ್ ತಗೊಂಬಂದೆ? ಸ್ಕೂಲಲ್ಲಿ ಮ್ಯಾಮ್ ಗೊತ್ತಾಯ್ತು ಅಂದ್ರೆ ಅಷ್ಟೇ. ಹೋ ಗಾಡ್, ಹೇ ಅಚ್ಚು, ಇದು ನಾನು ಸ್ಕೂಲಲ್ಲಿಂದ ತಂದಿಲ್ಲ, ಬೇರೆ ಸ್ಟೂಡೆಂಟ್ ಹತ್ರ ಇಂದ ತಂದಿರೋದು. ಬೇರೆ ಸ್ಟೂಡೆಂಟಾ? ಹೌದು, ನಾನು ಹೇಳಿದ್ದಲ್ಲ ನಿನಗೆ ಹೇಗೆ ಓದೋದು ಅಂತ. ನಿನಗೆಲ್ಲ ಟ್ಯಾಲೆಂಟ್ ಗೊತ್ತಿಲ್ಲ, ನೀನು ಇನ್ನು ಸಣ್ಣ ಮಗು ಇದ್ದಂಗೆ. ನನಗೆ ಎಲ್ಲ ಗೊತ್ತುಂಟು. ಇದು ಬೇರೆ ಸ್ಟೂಡೆಂಟ್ ಇರ್ತಾರಲ್ಲ, 3rd ಸ್ಟ್ಯಾಂಡರ್ಡ್, ಅವ್ರ ಹತ್ರ ಇಂದ ಈ ಕ್ವಶನ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಏನು, ಬೇರೆ ಸ್ಟೂಡೆಂಟ್ 3rd ಸ್ಟ್ಯಾಂಡರ್ಡ್ ಅವ್ರ ಹತ್ರ ಇಂದ ಕ್ವಶನ್ ಪೇಪರ್ ತಂದಿದ್ದೀಯಾ? ಯಾಕೆ?
ಆಚು ಅವಳಿಗೆ ಲಾಸ್ಟ್ ಇಯರ್ ಟೆಸ್ಟ್ ಎಕ್ಸಾಮು ಎಲ್ಲ ಮಾಡಿದಾರಲ್ಲ, ಆ ಕ್ವಶನ್ ಪೇಪರ್ ಎಲ್ಲ ಅವ್ರ ಹತ್ರ ಇಂದ ಕೊಡಿ ಅಂತ ನಾನ್ ತಗೊಂಬಂದು ಇಟ್ಕೊಂಡಿದ್ದೆ. ಈಗ ಅದನ್ನ ನಾನು ಓದಿದೆ ಅಂತ ಹೇಳಿದೆ, ನಾನು ಹೋಗಿ ಹಾಗೇನೆ ಆನ್ಸರ್ ಬರಿಬೋದಲ್ಲ, ಆಗ ನನಗೆ ಈಸಾಗಿರತ್ತೆ. ಟೆನ್ಷನ್ ಮಾಡ್ಕೊಂಡು ಬುಕ್ಕಲ್ಲಿರೋದೆಲ್ಲ ಓದ್ಬೇಕಂತ ಏನಿಲ್ಲ ಅಲ್ಲ, ನಾನು ಬರೀ ಈ ಕ್ವಶನ್ಗೆ ಆನ್ಸರ್ ಮಾತ್ರ ಓದ್ಕೊಂಡ್ರೆ ಕರೆಕ್ಟ್ ಆಗಿ ಬಾರ್ದು ಫುಲ್ ಮಾರ್ಕ್ ತೆಗಿಬಹುದು. ನೋಡ್ದ ನನಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂತ. ಆಚು ಯಾಕೆ ಹಾಗೆ ಮೇಲೆ ನೋಡ್ತಾ ಇದ್ಯಾ? ನಂದು ಟ್ಯಾಲೆಂಟ್ ಅನ್ನು ನೋಡಿ ನನ್ನನ್ನ ಹೊಗಳಕ್ಕೆ ನೋಡ್ತಾ ಇದೀಯಾ? ಆಚು ಯಾಕೆ ನೀನ್ ಈ ತರ ಉಗಿತಾ ಇದೀಯಾ? ಎಲ್ರ ಮುಂದೆ ನನಗೆ ಒಂಥರ ಆಗ್ತಾ ಉಂಟು, ಸುಮ್ಮನೆ ಇರು. ನೀನು ಫುಲ್ ಮೆಂಟಲ್ ಆಗ್ಬಿಟ್ಟಿದ್ಯಾ, ನಿನ್ ತಲೆನೇ ಸರಿ ಇಲ್ಲ, ಗೊತ್ತಾಯ್ತಾ? ಈಗ್ಲಾದ್ರೂ ನಾ ಹೇಳೋ ಮಾತು ಕೇಳು. ಆ ಕ್ವಶನ್ ಪೇಪರ್ನ ತೆಗೆದು ಬಿಸಾಡ್ಬಿಟ್ಟು ಮ್ಯಾಮ್ ಏನ್ ಲೆಸನ್ ಮಾಡಿದ್ರು ಏನಿದೆಯೋ ಅದನ್ನ ಓದಿ ಕಲಿ. ಅದನ್ನ ಬಿಟ್ಬಿಟ್ಟು ಹೋದ್ ವರ್ಷದ್ದು ಕ್ವಶನ್ ಪೇಪರ್ ತಂದು ಇಟ್ಕೊಂಡ್ಬಿಟ್ಟು ಅದನ್ನ ನೋಡ್ಕೊಂಡು ಹೋಗಿ ಬರೀತಾರಂತೆ ಆನ್ಸರ್. ಹೋದ್ ವರ್ಷ ಒಂಥರ ಕೊಡ್ತಾರೆ, ಈ ವರ್ಷ ಒಂಥರ ಕೊಡ್ತಾರೆ, ಅದನ್ನೇ ಕೊಡಲ್ಲ. ಹುಚ್ಚಿ ತರ ಮಾಡ್ಬೇಡ. ಹಾ ಗೊತ್ತುಂಟು ಅಚ್ಚು, ನಿನ್ ಬಗ್ಗೆ ಎಲ್ಲ ಗೊತ್ತುಂಟು. ನನಗೆ ಫುಲ್ ಮಾರ್ಕ್ ಬಂದ್ಬಿಡತ್ತೆ ಅಂತ ನಿಂಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ನೀನು ಈ ತರ ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ಈ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನೇ ಓದ್ಕೊಂಡೋಗಿ ಈ ಸಲ ಎಕ್ಸಾಮ್ ಬರ್ದು ನಾನು ಟಾಪರ್ ಪ್ರೈಸ್ ತಗೊಂಡಿಲ್ಲ ಅಂದ್ರೆ ನನ್ನ ಹೆಸರು ಜೂಲಿನೇ ಅಲ್ಲ, ಗೊತ್ತಾ? ಜೂಲಿ, ನನ್ ಮಾತ್ ಕೇಳು, ಲಾಸ್ಟ್ ಆಗಿ ಹೇಳ್ತಾ ಇದೀನಿ. ಈ ಕ್ವಶನ್ ಪೇಪರ್ನ ತೆಗೆದು ದೂರ ಬಿಸಾಡ್ಬಿಟ್ಟು ಬುಕ್ಕಲ್ಲಿ ಏನಿದೆ ಮ್ಯಾಮ್ ಏನ್ ಮಾಡಿದ್ರು ಅದನ್ನ ಓದ್ಕೊಂಡು ಹೋಗಿ ಬರಿ. ಅದನ್ನೆಲ್ಲ ನಂಬ್ಕೊಂಡು ಹೋಗ್ಬೇಡ, ಬುಕ್ಕಲ್ಲಿ ಇರೋದೇ ಬರೋದು. ಈ ಕ್ವಶನ್ ಪೇಪರ್ನ ದೂರ ಬಿಸಾಡು. ನೋ ಚಾನ್ಸ್. ನಂಗೆ ಏನ್ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ಅದು ನೀನ್ ಹೇಳ ಮಾತಲ್ಲ ಕೇಳಲ್ಲ. ದೇವ್ರು ನಿನಗೆ ಏನ್ ಬರ್ದಿದ್ದಾನೋ ಹಣೆ ಬರದಲ್ಲಿ ಅದೇ ಆಗತ್ತೆ ಬಿಡು. ನಾವ್ ಹೇಳೋದಲ್ಲ ಏನು ನಡೆಯಲ್ಲ, ಏನಾದ್ರೂ ಮಾಡ್ಕೊಂಡು ಹೋಗು. ಅಚ್ಚು, ನೀನೇನು ಅವಳಿಗೆ ಹೇಳಕ್ ಹೋಗ್ಬೇಡ. ಅವಳಿಗೆ ಏನ್ ಇಷ್ಟ ಆಗತ್ತೋ ಅದನ್ನೇ ಮಾಡ್ಲಿ ಬಿಡು. ಅವಳು ಹೇಳಿದೇನು ಮಾತು ಕೇಳೋಷ್ಟು ಶಕ್ತಿ ಇಲ್ಲ ಅವಳಿಗೆ. ಅವಳು ಹೇಳದೆ ಸರಿ ಅಂತ ಇದ್ದಾಳೆ. ಅವಳಿಗೆ ಬುದ್ಧಿ ಬರ್ಬೇಕಂತ ಹೇಳಿದ್ರೆ ಅವಳ ದಾರಿಯಲ್ಲೇ ಬಿಟ್ಬಿಡ್ಬೇಕು. ಹೌದು, ನೀನ್ ಹೇಳದ್ದು ಸರಿನೇ ಮೀನಾ, ಬಿಡು. ಅವಳು ಏನಾದ್ರೂ ಮಾಡ್ಕೊಂಡೋಗ್ಲಿ. ಹೋದ್ ವರ್ಷ ಕ್ವಶನ್ ಪೇಪರ್ ಇಟ್ಕೊಂಡು ಓದಿದ್ರೆ ಏನ್ ಗತಿ ಅಂತ ಅವಳನ್ನ ನೋಡಿನೇ ಎಲ್ಲರೂ ತಿಳ್ಕೋಬೇಕು. ಹೌದು, ಖಂಡಿತ. ಕ್ವಶನ್ ಪೇಪರ್ ಎಲ್ರಿಗೂ ಸಿಕ್ಕಿದೆಯಲ್ಲ? ಯೆಸ್ ಮ್ಯಾಮ್. ಓಕೆ, ಎಲ್ರೂ ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ದು ನೋಡ್ತಾ ಕಾಪಿ ಮಾಡ್ತಾ ಇರಬಾರ್ದು, ಓಕೆನಾ? ಅಡಿಷನಲ್ ಆಗಿ ಏನಾದ್ರೂ ಪೇಪರ್ ಬೇಕು ಅಂತ ಹೇಳಿದ್ರೆ ಕೈ ಎತ್ತಿ, ನಾಳೆ ತಂದು ಕೊಡ್ತೀನಿ. ಓಕೆ ಮ್ಯಾಮ್. ಅಚ್ಚು, ಈ ಸಲ ಕ್ವಶನ್ ಪೇಪರ್ ಎಲ್ಲ ತುಂಬಾ ಈಸಿ ಇತ್ತಲ್ಲ? ನಾನು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ನೀನು? ಹೌದು ಚುಪ್ಪಿ, ಕ್ವಶನ್ ಪೇಪರ್ ಈಸಿ ಆಗಿತ್ತು. ನಾನು ಎಲ್ಲದೂ ಆನ್ಸರ್ ಮಾಡಿದ್ದೀನಿ. ಆದ್ರೆ ಲಾಸ್ಟ್ ಅಲ್ಲಿ ಇದೆಯಲ್ಲ ಸಮ್ಮು, ಅದ್ ನನಗೆ ಬರ್ಲೇ ಇಲ್ಲ. ಎಷ್ಟು ಮಾಡಿದ್ರೂ ಆನ್ಸರ್ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಓದೇ ಹೋಗಿ ಅಂತ ಬಿಟ್ಬಿಟ್ಟೆ, ತಲೆ ಕೆಡ್ಸಕ್ ಹೋಗಿಲ್ಲ. ಹೌದಾ? ನೀನ್ ಅದನ್ನ ಚೆನ್ನಾಗಿ ಓದ್ಕೊಂಡ್ ಬರ್ಬೋದಾಗಿತ್ತಲ್ಲ, ಈಸಿನೇ ಇತ್ತಪ್ಪ. ಎಷ್ಟು ಚೆನ್ನಾಗಿ ಈಸಿಗೆ ಆನ್ಸರ್ ತೆಗಿಬೋದಾಗಿತ್ತು. ಯಾಕೆ ಬಿಟ್ಟೋ ಏನೋ ಅದನ್ನ. ನಿನ್ಗೆ 2 ಮಾರ್ಕು ಕಡಿಮೆ ಆಗ್ಬಿಡತ್ತೆ. ಹೌದು, ಸರಿ ಇರ್ಲಿ ಬಿಡು, ನೆಕ್ಸ್ಟ್ ಇಯರ್ ಚೆನ್ನಾಗಿ ಬರೀತೀನಿ. ಹೋ ಗಾಡ್, ಎಲ್ರು ಎಲ್ಲಿದ್ದೀರಾ? ನಾನು ಅಲ್ಲಿ ಎಲ್ಲ ಹುಡುಕೊಂಡು ಬಂದೆ, ನೀವು ಎಲ್ಲೋದ್ರಿ ಅಂತ. ಅಚ್ಚು, ಚುಪ್ಪಿ, ಈ ಸಲ ಎಕ್ಸಾಮ್ ಹೇಗೆ ಬರ್ದಿದ್ದೀರಾ? ಹೋ, ನಾವೆಲ್ಲ ಚೆನ್ನಾಗಿ ಬರ್ದಿದ್ದೀವಿ ಜೂಲಿ. ನೀನೇನ್ ಬರ್ದಿದ್ಯಾ? ಅಷ್ಟೊಂದು ಅಡಿಷನಲ್ ಪೇಪರ್ ತಗೊಂಡಲ್ಲ, ಯಾಕೆ? ಅಯ್ಯೋ ಚೋಪಿ, ಅಷ್ಟೊಂದು ಕ್ವಶನ್ ಕೊಟ್ಟಿದ್ದಾರೆ, ಎಷ್ಟೊಂದು ಆನ್ಸರ್ ಇತ್ತು ಗೊತ್ತಾ ಬರೆಯಕ್ಕೆ. ಅದಕ್ಕೆ ನಾನು 4 ಅಡಿಷನಲ್ ಪೇಪರ್ ತಗೊಂಡಿದ್ದು. ನೀನ್ ಯಾಕೆ ತಗೊಂಡಿಲ್ಲ? ನಿನಗೆ ಆನ್ಸರ್ ಎಲ್ಲ ಗೊತ್ತಿರ್ಲಿಲ್ವಾ? ನನ್ನ ಹತ್ರ ಕೇಳಿದೆ ಹೇಳ್ತಾ ಇದ್ನಲ್ವಾ? ಅಯ್ಯೋ ಜೂಲಿ, ಅಷ್ಟೊಂದು ಆನ್ಸರ್ ಎಲ್ಲ ಬರಿಬೇಕಾಗಿರ್ಲಿಲ್ಲ. ನೀನ್ ಏನ್ ಆನ್ಸರ್ ಬರ್ದಿ? ಏನ್ ಬರ್ದಿದ್ಯೋ ಏನೋ ಗೊತ್ತಿಲ್ಲ ನನಗೆ. ಹೋ ಗಾಡ್ ಚಪ್ಪಿ, ನಿಮಗೆಲ್ಲ ಏನು ಗೊತ್ತೇ ಇಲ್ಲ. ನಂತರ ಯಾರು ಓದಕ್ಕೂ ಆಗಲ್ಲ, ನಂತರ ಆನ್ಸರ್ ಬರೆಯಕ್ಕೂ ಆಗಲ್ಲ. ನೀವೆಲ್ಲ ಕೊಟ್ಟಿರೋ ಪೇಪರ್ ಅಲ್ಲೇ ಬರ್ದು ಕೊಟ್ಬಿಟ್ಟು ಹಾಗೆ ಬಂದ್ಬಿಟ್ರಿ. ನಾನು ಎಷ್ಟೊಂದು ಅಡಿಷನಲ್ ಶೀಟ್ ತಗೊಂಡು ಬರ್ದಿದ್ದೀನಿ ಗೊತ್ತುಂಟಾ? ಈ ಸಲ ನಾನೇ ಟಾಪರು. ಚೋಪಿ, ನೀನೇನು ಬೇಜಾರು ಮಾಡ್ಕೊಂಬೇಡ, ಓಕೆನಾ? ಹೇ ಗೂಬೆ, ನೀನ್ ಓದಿರೋದನ್ನ ಬರ್ದಿದ್ಯಲ್ಲ, ನಿನ್ ಹಣೆ ಬರ ಏನಂತ ಇನ್ನೊಂದು 10 ದಿನದಲ್ಲಿ ಗೊತ್ತಾಗತ್ತೆ. ಹೋ ಗಾಡ್, ಅಜ್ಜು, ನಿನಗೆ ಎಷ್ಟು ಹೇಳಿದೇನೋ ಅರ್ಥನೇ ಆಗೋದಿಲ್ಲ. ನಾನು ಬರ್ತೀನಿ, ಬಾಯ್. ಯಾಕಚ್ಚು ಸಿಟ್ ಮಾಡ್ಕೊಳ್ತಾ ಇದೀಯಾ? ಬಿಡು, ಅವಳು ಹಾಗೆ ಅಲ್ಲ. ಅಯ್ಯೋ, ನಿನಗೆ ಗೊತ್ತಿಲ್ಲ ಚುಪ್ಪಿ, ಅವಳು ಏನ್ ಮಾಡಿದಾಳೆ ಗೊತ್ತಾ? ಹೋದ್ ವರ್ಷದ ಕ್ವಶನ್ ಪೇಪರ್ ಇರುತ್ತಲ್ಲ, ಎಕ್ಸಾಮ್ ಇಂದು ಟೆಸ್ಟ್ ಇಂದಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಬರೇ ಬುಕ್ ಅಲ್ಲಿ ಮ್ಯಾಮ್ ಮಾಡಿದ ಲೆಸನ್ ಯಾವುದು ಓದಿಲ್ಲ. ಆ ಕ್ವಶನ್ ಪೇಪರ್ ಏನ್ ಆನ್ಸರ್ ಇದೆಯೋ ಅದನ್ನ ಓದ್ಕೊಂಡ್ ಬಂದು ಅವಳಿಗೆ ಬರ್ದಿರೋದು ಗೊತ್ತಾ? ಅಲ್ಲಿ ಕೊಟ್ಟಿರೋ ಕ್ವಶನೇ ಬೇರೆ, ಅವಳು ಬರ್ದಿರೋ ಆನ್ಸರ್ಗಳೇ ಬೇರೆ. ಅವಳಿಗೆ ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಎಕ್ಸಾಮು ಅದೇ ತರ ಬರ್ದಿದ್ದಾಳೆ. ಇನ್ನ ರಿಸಲ್ಟ್ ಬರುವಾಗ್ಲೇನೆ ಅವಳು ಹಣೆ ಬರ ಏನಂತ ಗೊತ್ತಾಗೋದು. ಏನು, ಹೋದ್ ವರ್ಷದ ಕ್ವಶನ್ ಪೇಪರ್ ಆನ್ಸರ್ನ ಈಗ ತಂದು ಬರ್ದಿದ್ದಾಳ? ಅಯ್ಯಯ್ಯೋ, ಹಂಗಂದ್ರೆ ಅವಳು
ಎಲ್ಲ ಎಕ್ಸಾಮು ಮುಗ್ದಾಯ್ತು, ಇನ್ನಷ್ಟೇ ಅವಳ ಗತಿ. ಹೌದಚ್ಚು, ನಮ್ಗೆ ನಗು ಬರ್ತಾ ಇದೆ. ಇವಳು ಇಷ್ಟು ಚೆನ್ನಾಗಿ ಬುದ್ಧಿವಂತರಾಗಿ ಮಾತಾಡ್ತಾಳೆ, ಯಾಕೆ ಈ ತರ ಯೋಚನೆ ಮಾಡಿದ್ಲು? ಯಾರು ಅವಳು ಬುದ್ಧಿವಂತೆನಾ? ಅವಳು ಬುದ್ಧಿವಂತೆ ಏನಂತ ಈ ಸಲ ರಿಸಲ್ಟ್ ಅಲ್ಲಿ ಗೊತ್ತಾಗತ್ತೆ, ಆಗ ಬಾಯ್ ಬಾಯ್ ಬಡ್ಕೊಳ್ತಾಳೆ ನೋಡು. ಹೌದು. ಅಲ್ಲ ಅಚ್ಚು, ಈ ಸಲ ಹಾಲಿಡೇಸ್ ಅಲ್ಲಿ ನೀನ್ ಏನ್ ಮಾಡ್ತೀಯಾ? ಇನ್ನ ಏನಂತ ಪ್ಲಾನ್ ಇಲ್ಲ ಚಪ್ಪಿ, ನೀನೇನ್ ಮಾಡ್ತೀಯಾ? ನಾನ್ ಹೇಳಿದ್ನಲ್ಲ, ನಮ್ ಪಪ್ಪನ್ಗೆ ಈ ಸಲ ಆಫರ್ ಇದೆ, ನಾವು ಫಾರಿನ್ ಹೋಗ್ತಾ ಇದೀವಿ ಅಂತ. ಓ ಹೌದಲ್ಲ, ಸರಿ, ಅಲ್ಲೋದ್ಮೇಲೆ ವಿಡಿಯೋ ಕಾಲ್ ಮಾಡು, ನಾನು ಫಾರಿನ್ ನೋಡ್ತೀನಿ. ಓಕೆ ಅಚ್ಚು, ಸರಿ, ನಾನು ಇನ್ನ ಮನೆಗೆ ಹೊರಡ್ತೀನಿ. ಆಯ್ತು ಚಪ್ಪಿ, ಬಾಯ್ ಬಾಯ್. ಇನ್ನ 2 ತಿಂಗಳು ಬಿಟ್ಟೆ ನಾನು ನಿನ್ನ ನೋಡೋದು. ಯಾಕೆ, ನಮ್ಮನೆ ಅಲ್ಲೇ ತಾನೇ ಇರೋದು, ಬರ್ಬೋದಲ್ಲ ನಮ್ಮನೆಗೆ, ಆಟ ಆಡ್ಬೋದಲ್ಲ ನಾವೆಲ್ಲ ಸೇರ್ಕೊಂಡು. ಆಯ್ತು, ನೀನ್ ಯಾವಾಗ ಫಾರಿನ್ ಹೋಗ್ತೀಯ ಅಂತ ಹೇಳು, ಹೋಗ್ಬಿಟ್ಟು ಬಂದ್ಮೇಲೆ ನಾನು ಬರ್ತೀನಿ ನಿಮ್ಮ ಮನೆಗೆ ಆಟ ಆಡೋಣ. ಆಯ್ತಚ್ಚು. ಫ್ರೆಂಡ್ಸ್ ಎಲ್ರಿಗೂ ಬಾಯ್. ಬಾಯ್ ಮೀನಾ. ಬಾಯ್ ಚಪ್ಪಿ. ರೇಷ್ಮಾ, ಚಪ್ಪಿ ನೋಡು ಫಾರಿನ್ ಹೋಗ್ತಾಳಂತೆ, ಈ ಸಮ್ಮರ್ ಹಾಲಿಡೇಸ್ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ನೀನೇನ್ ಮಾಡ್ತೀಯಾ? ಎಲ್ಲಾದ್ರೂ ಊರಿಗೆ ಹೋಗ್ತೀಯಾ? ಹಚ್ಚು, ನಮ್ದು ಪಪ್ಪ ಐತೆ ಅಲ್ಲ, ಅವ್ರದ್ದು ಲಾಸ್ಟ್ ತಮ್ಮ ಇದ್ದಾರೆ, ಅವ್ರದ್ದು ಮದ್ವೆ ಐತೆ ಏಪ್ರಿಲ್ ಅಲ್ಲಿ. ಹಂಗೆ ನಾವು ಅರಸೀಕೆರೆಗೆ ಹೋಗ್ತೀವಿ ಊರಿಗೆ. ಹೋಗಿ 15 ದಿನ ಆಗತ್ತೆ ಬರಕ್ಕೆ, ರಿಟರ್ನ್ ಮದ್ವೆ ಎಲ್ಲ ಮುಗಿಸಿ. ಹೈ, ಹಂಗಂದ್ರೆ ತುಂಬಾ ಜಾಲಿಯಾಗಿರತ್ತಲ್ಲ. ಹೌದು ಹಚ್ಚು, ನಮ್ದು ರಿಲೇಷನ್ಗೆ ಎಲ್ಲ ಐತೆ ಅಲ್ಲ, ಅವರು ಎಲ್ಲ ಬರ್ತಾರೆ ನೋಡು, ಅವ್ರದ್ದು ಮಕ್ಕಳು ಎಲ್ಲ ಬರ್ತಾರಲ್ಲ, ಅವ್ರದ್ದು ಒಟ್ಟಿಗೆ ಎಲ್ಲ ಆಟ ಆಡಕ್ಕೆ ತುಂಬಾ ಜಾಲಿಯಾಗಿರುತ್ತೆ. ಹಂಗಂದ್ರೆ ರೇಷ್ಮಾ ತುಂಬಾ ಜಾಲಿಯಾಗಿರ್ತಾಳೆ. ಹೌದು ಅಚ್ಚು, ಸರಿ ನಾನು ಹೊರಡ್ತೀನಿ, ಬಾಯ್ ಬಾಯ್. ಬಾಯ್. ಏ ಲಿಲ್ಲಿ, ನೀನೇನ್ ಮಾಡ್ತೀಯ ಈ ಹಾಲಿಡೇಸ್ಗೆ? ಇನ್ನೂ ಏನು ಐಡಿಯಾ ಇಲ್ಲ ಅಚ್ಚು, ನೋಡ್ಬೇಕು. ಹೌದಾ, ಸರಿ ಬಾ, ಹಂಗೆ ಮನೆಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಆಯ್ತಚ್ಚು. ಫ್ರೆಂಡ್ಸ್, ನಮ್ಮ ಸ್ಕೂಲಲ್ಲಿ ಎಕ್ಸಾಮ್ ಆಯ್ತು, ಇವತ್ತಿಂದ ನಮಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ನಿಮಗೂ ಎಕ್ಸಾಮ್ ಆಯ್ತಾ, ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯ್ತಾ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್